Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ರೇವಣ್ಣ ಪ್ರಳಯಾಂತಕ ಆಟ ಆಡ್ತಾ ಇದ್ದಾರೆ. 7 ದಿನ ಸಮಯ ಕೇಳಿ 2 ಬಾರಿ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದ ಪ್ರಜ್ವಲ್ ಇವತ್ತು ಟಿಕೆಟ್ ಬುಕ್ ಮಾಡಿದ್ರೂ ಕೂಡ ಬೆಂಗಳೂರಿಗೆ ಫ್ಲೈಟ್ ಏರದೆ ಯಾಮಾರಿಸಿದ್ದಾರೆ. ಈತ ಏರ್ಪೋರ್ಟ್ ನಲ್ಲಿ ಕಾದು ಕುಳಿತಿದ್ದಂತ SIT ಅಧಿಕಾರಿಗಳು ಮತ್ತದೇ ಸುಸ್ತಾಗಿ ಹೋಗಿದ್ದಾರೆ. ಹಾಗಾದ್ರೆ ಪ್ರಜ್ವಲ್ ಪ್ರಳಯಾಂತಕ ಆಟ ಹೇಗಿತ್ತು ಇವತ್ತು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ನಿಮಗಿದೆಯಾ? ಯಾರಿಗಿದೆ ಮಾಹಿತಿ? ಅದೆಲ್ಲ SIT ಗೊತ್ತಿರುತ್ತೆ. ಯಾವ ಬರ್ತಾರೆ ಯಾವ ಬರಲ್ಲ, ಇದು ಯಾರಿಗೂ ಸುದ್ದಿ ಸುಳಿವು ಇಲ್ಲ. ಕಾಂಗ್ರೆಸ್ ಅವರ ಮಾಸ್ಟರ್ ಪ್ಲಾನ್ ಇದೆಲ್ಲ. ಅವ್ರನ್ನೆಷ್ಟು ಜನ ಅರೆಸ್ಟ್ ಮಾಡಿದ್ದೀರಾ? ಅವ್ರನ್ನೆಷ್ಟು ಜನ ಬಂಧಿಸಿದ್ದೀರಾ? ಸಾಹಿತಿಗಳು ಬರೆದಿರ್ತಕ್ಕಂಥ ಪತ್ರವನ್ನ ಬಹಳ ಗಂಭೀರವಾಗಿ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಪರಿಗಣಿಸುತ್ತವೆ. ಬರ್ತಾನೆ, ಬಂದೇ ಬಿಡ್ತಾನೆ, ಇವತ್ತೇ ಲ್ಯಾಂಡ್ ಆಗ್ತಾನೆ ಅಂತ ಕಾದು ಕುಳಿತಿದ್ರು. ವಿಮಾನ ಹೊರಡೋದನ್ನೇ ಎದುರು ನೋಡ್ತಿದ್ರು. ಏರ್ಪೋರ್ಟ್ ನಲ್ಲಿ ಪ್ಯಾಸೆಂಜರ್ ಲಿಸ್ಟ್ ನೋಡೋಕೆ SIT ಅಧಿಕಾರಿಗಳು ಬೀಡು ಬಿಟ್ಟಿದ್ರು. ಆದ್ರೆ ವಿಮಾನ ಟೇಕ್ ಆಫ್ ಆಯ್ತೇ ವಿನಃ ವಿಮಾನದೊಳಗೆ ಪ್ರಜ್ವಲ್ ರೇವಣ್ಣ ಇಲ್ಲ. ವಿದೇಶದಲ್ಲಿ ಪ್ರಜ್ವಲ್ SIT ಜೊತೆಗೆ ಕಣ್ಣಾಮುಚ್ಚಾಲೆಯಾಟ. ಜರ್ಮನಿ ಬಿಟ್ಟು ಬೆಂಗಳೂರಿಗೆ ಬಾರದ ಸಂಸದ ಪ್ರಜ್ವಲ್. SIT ಅಧಿಕಾರಿಗಳ ದಾರಿ ತಪ್ಪಿಸಿದ್ನ ಪ್ರಜ್ವಲ್ ರೇವಣ್ಣ. ಜರ್ಮನಿಯಲ್ಲಿ ತಲೆ ಮರೆಸ್ಕೊಂಡಿರೋ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತೆ ಕಾಗೆ ಹಾರಿಸಿದ್ದಾರೆ. ವಿಮಾನ ಏರದೆ ಬೆಂಗಳೂರಿಗೆ ಹಾರದೆ ಜರ್ಮನಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಅಂದಹಾಗೆ ಪ್ರಜ್ವಲ್ ರೇವಣ್ಣ ಹಿಂದೆ ಬೆಂಗಳೂರಿಗೆ ಬರ್ತಾರೆ ಅಂತ ಹೇಳಲಾಗಿತ್ತು. 2 ಬಾರಿ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದ ಪ್ರಜ್ವಲ್ ಒಮ್ಮೆ ಟಿಕೆಟ್ ಪೋಸ್ಟ್ ಪೋನ್ ಮಾಡ್ಕೊಂಡಿದ್ರು. ಇವತ್ತಿಗೆ ಪೋಸ್ಟ್ ಪೋನ್ ಆಗಿದ್ದ ಟಿಕೆಟ್ ಅನ್ನು ಕ್ಯಾನ್ಸಲ್ ಮಾಡಿದ್ರು. ಇದಾದ ಬಳಿಕ ಇವತ್ತು ಬೆಳಗ್ಗೆ ಮತ್ತೆ LH764 ಲುಫ್ತಾನ್ಸಾ ವಿಮಾನದ ಟಿಕೆಟ್ ಬುಕ್ ಮಾಡಿದ್ರು. ಹೀಗಾಗಿ ಬೆಂಗಳೂರಿಗೆ ಬರ್ತಾರೆ ಅಂತ SIT ಅಧಿಕಾರಿಗಳು ಕಾದು ಕುಳಿತಿದ್ರು. ಜರ್ಮನಿ ಕಾಲಮಾನ 12:20ಕ್ಕೆ ವಿಮಾನ ಟೇಕ್ ಆಫ್. ಟಿಕೆಟ್ ಬುಕ್ ಮಾಡಿ ಫ್ಲೈಟ್ ಏರದ ಸಂಸದ ಪ್ರಜ್ವಲ್. ಕೊನೆ ಕ್ಷಣದಲ್ಲಿ ಟಿಕೆಟ್ ಬುಕ್ ಆಗಿದ್ರಿಂದ ಪ್ರಜ್ವಲ್ ಬರೋ ನಿರೀಕ್ಷೆ ಇತ್ತು. ಆದ್ರೆ ಜರ್ಮನಿಯ ಕಾಲಮಾನ 12:20ಕ್ಕೆ ವಿಮಾನ ಟೇಕ್ ಆಫ್ ಆಗಿದೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಅತ್ತ ಟೇಕ್ ಆಫ್ ಆಗ್ತಿದ್ದಂತೆ ಇತ್ತ ಬೆಂಗಳೂರು ಏರ್ಪೋರ್ಟ್ಗೆ ಪ್ರಯಾಣಿಕರ ಲಿಸ್ಟ್ ಬಂದಿದೆ. ಏರ್ಪೋರ್ಟ್ನಲ್ಲೇ ಇದ್ದ SIT ಅಧಿಕಾರಿಗಳು ಪ್ಯಾಸೆಂಜರ್ ಹೆಸರು ಪರಿಶೀಲಿಸಿದ್ದಾರೆ. ಆದ್ರೆ ವಿಮಾನದಲ್ಲಿ ಬರ್ತಿರೋ ಪ್ರಯಾಣಿಕರ ಲಿಸ್ಟ್ ನಲ್ಲಿ ಪ್ರಜ್ವಲ್ ಹೆಸರಿರಲಿಲ್ಲ. ಬೆಳಗ್ಗೆ ಟಿಕೆಟ್ ಬುಕ್ ಮಾಡಿ ಪ್ರಯಾಣ ಮಾಡದ ಪ್ರಜ್ವಲ್ SIT ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ. ಇನ್ನು ಪ್ರಜ್ವಲ್ ಆಗಮನದ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್, ಪ್ರಜ್ವಲ್ ಬರೋ ಬಗ್ಗೆ SIT ಗೊತ್ತಿರುತ್ತೆ, ಎಲ್ಲವನ್ನೂ ಹೇಳೋಕ್ಕಾಗಲ್ಲ ಅಂದ್ರು. ಇನ್ನು ಇದೇ ವೇಳೆ ಪ್ರಜ್ವಲ್ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ ಅಂತ JDS ಶಾಸಕ GT ದೇವೇಗೌಡ ಹೇಳಿದ್ದಾರೆ. ಅದೆಲ್ಲ SIT ಗೊತ್ತಿರುತ್ತೆ. ಅವರು ತನಿಖೆ ನಡೆಯುವಾಗ ಅವ್ರು ಯಾವ ವಿಷಯ ಹೇಳಬೇಕು, ಯಾವ ವಿಷಯ ಹೇಳಬಾರ್ದು, ಅದನ್ನ ಸಾರ್ವಜನಿಕ ವಲಯಕ್ಕೆ ಯಾವ್ದು ಬರ್ಬೋದು, ಯಾವ್ದು ಇರಬಾರ್ದು ಅಂತ ಹೇಳ್ತಾರೆ. ಯಾಕೆ ಹೋದ್ರು, ಏನಕ್ಕೆ ಹೋದ್ರು, ಯಾವ ಬರ್ತಾರೆ ಯಾವ ಬರಲ್ಲ, ಇದು ಯಾರಿಗೂ ಸುದ್ದಿ ಸುಳಿವು ಇಲ್ಲ. ಅವ್ರಿಗೆ ಇಲ್ಲ ಅಂದಮೇಲೆ ನಮ್ಗಳಿಗೆ ಹೆಂಗ್ ಗೊತ್ತಾಯ್ತದೆ? ಇಡೀ ರಾತ್ರಿ ಹಾಸನದಲ್ಲಿ ಪೆನ್ ಡ್ರೈವ್ ಶೋಧಿಸಿದ SIT.
ಹಾಸನದ ಬೇಲೂರು, ಸಕಲೇಶ್ಪುರ, ಚನ್ನರಾಯಪಟ್ಟಣದಲ್ಲಿ 18 ಕಡೆ ದಾಳಿ ನಡೆಸಿದ ಎಸ್ಐಟಿ ಇಡೀ ರಾತ್ರಿ ಶೋಧ ನಡೆಸಿದೆ. ಮುಂಜಾನೆ 3:30ವರೆಗೂ ಶೋಧ ನಡೆಸಿ ಮಹತ್ವದ ದಾಖಲೆಗಳನ್ನು ಸಂಗ್ರಹಿಸಿದೆ. ಪ್ರೀತಂ ಗೌಡ ಆಪ್ತರಾದ ಕ್ವಾಲಿಟಿ ಬಾರ್ ಶರತ್, ಪುನೀತ್, ಎಚ್ಪಿ ಕಿರಣ್, ಕಾಂಗ್ರೆಸ್ ಕಾರ್ಯಕರ್ತರಾದ ಪುಟ್ಟರಾಜು, ನವೀನ್ ಗೌಡ, ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ಸೇರಿ ಹಲವರ ಮನೆ ಮೇಲೆ ದಾಳಿ ಮಾಡಿದೆ. ಇನ್ನು ಬಿಜೆಪಿ ಕಾರ್ಯಕರ್ತರ ಮೇಲೆ ಎಸ್ಐಟಿ ದಾಳಿಗೆ ಗರಂ ಆಗಿರೋ ಆರ್ ಅಶೋಕ್ ಎಲ್ಲ ಮಾಡಿದ್ದು ಕಾಂಗ್ರೆಸ್ನವರೇ, ಆದ್ರೆ ಬಿಜೆಪಿ ಕಡೆಗೆ ತಿರುಗಿಸಲು ಯತ್ನಿಸ್ತಿದ್ದಾರೆ ಅಂತ ಆರೋಪಿಸಿದ್ರು. ಅಲ್ಲದೆ ಕಾಂಗ್ರೆಸ್ನವರನ್ನ ಯಾಕೆ ಬಂಧಿಸಿಲ್ಲ ಅಂತ ಪ್ರಶ್ನಿಸಿದ್ರು. ಪೂರ್ತಿ ಮಾಡಿಸಿರೋದು ಕಾಂಗ್ರೆಸ್ ಅವರೇ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಅದನ್ನು BJP ಮೇಲೆ ಒರೆಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ನಮಗೆ ತಿರುಗ್ಬಾಣ ಆಗ್ತೈತೆ. ಒಂದು ಒಕ್ಕಲಿಗ ಜನಾಂಗ ನಮ್ಗೆ ಎದುರಾಗ್ತಾರೆ, ಅದನ್ನು ಏನಾನ ಮಾಡಿ BJPಯವ್ರ ಮೇಲೆ ಹಾಕಬೇಕು ಅಂತೇಳಿ BJPಯವ್ರಿಗೆ ಸಿಲುಕಿಸ್ಬೇಕು. BJPಯವರ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿರೋವಂಥದ್ದು, ರೈಡ್ ಮಾಡ್ತಾ ಇರೋವಂಥದ್ದು. BJPಗಿಂತ ಜಾಸ್ತಿ ಕಾಂಗ್ರೆಸ್ ಅವ್ರಿಗೆ ಫಸ್ಟ್ ಹೋಗಿರ್ತೈತೆ. ಅವ್ರನ್ನೆಷ್ಟು ಜನನ ಅರೆಸ್ಟ್ ಮಾಡಿದ್ದೀರಾ, ಅವ್ರನ್ನೆಷ್ಟು ಜನ ಬಂಧಿಸಿದ್ದೀರಾ, ಅವ್ರ ಮನೆ ಎಷ್ಟು ರೈಡ್ ಮಾಡಿದ್ದೀರಾ, ಒಂದೂ ಇಲ್ಲ. ಅಂದರೆ ಇದೆಲ್ಲ ಪ್ರೀ ಪ್ಲಾನ್ಡ್. ಇದು ಕಾಂಗ್ರೆಸ್ನವರ ಮಾಸ್ಟರ್ ಪ್ಲಾನ್ ಇದಲ್ಲ. ಕೇಂದ್ರದ ಲೆವೆಲ್ ಸುರ್ಜೇವಾಲಾ ಇದಾರಲ್ಲ, ಆ ಲೆವೆಲಲ್ಲಿ ಪ್ರತಿನಿತ್ಯ ಈ SITನ ಮಾನಿಟರ್ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ಪ್ರಕರಣ, ಸಿಎಂ ಸಿದ್ದರಾಮಯ್ಯಗೆ ಸಾಹಿತಿಗಳ ಪತ್ರ. ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ಕುರಿತು ಸಿಎಂ ಸಿದ್ದರಾಮಯ್ಯಗೆ ಸಾಹಿತಿಗಳು ಬಹಿರಂಗ ಪತ್ರ ಬರೆದಿದ್ದಾರೆ. ಬರೋಬ್ಬರಿ 16 ಬೇಡಿಕೆಗಳನ್ನಿಟ್ಟು 107 ಬುದ್ಧಿಜೀವಿಗಳಿಂದ ಪತ್ರ ಬರೆಯಲಾಗಿದೆ. ಕೂಡಲೇ ಸಂಸದ ಪ್ರಜ್ವಲ್ ರೇವಣ್ಣರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಸಾಹಿತಿಗಳ ಪತ್ರ ವಿಚಾರಕ್ಕೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಸಾಹಿತಿಗಳ ಪತ್ರವನ್ನ ಗಂಭೀರವಾಗಿ ಪರಿಗಣಿಸ್ತೀವಿ ಅಂದ್ರು. ಸಮಾಜ ತಲೆ ತಗ್ಗಿಸುವಂಥ ಕೆಲಸ ನಡೆದಿದೆ. ಇದರ ವಿರುದ್ಧವಾಗಿ ಎಷ್ಟು ಕಠಿಣವಾದ ಕ್ರಮ ತಗೋಬೇಕು, ಕೂಡಲೇ ತಗೋಬೇಕಿತ್ತು, ಕೂಡಲೇ ತಗೊಂಡಿಲ್ಲ ಅನ್ನುವ ಬೇಸರ ನಮಗಿದೆ. ಸಾಹಿತಿಗಳು ಬರೆದಿರ್ತಕ್ಕಂಥ ಪತ್ರವನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತೇವೆ. ಯಾಕೆಂದರೆ ಅವರಿಗೆ ಸಮಾಜದ ಕಳಕಳಿ ಇರ್ತಕ್ಕಂಥವರು, ಅಂಥವ್ರ ಅಭಿಪ್ರಾಯಗಳನ್ನು ಭಾಳ ಗಂಭೀರವಾಗಿ ಸರ್ಕಾರ ತಗೊಳ್ಳುತ್ತೇವೆ. ರಾಜ್ಯದಲ್ಲಿ SIT ತನಿಖೆ ಚುರುಕುಗೊಂಡಿದೆ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಆದ್ರೆ ವಿದೇಶದಲ್ಲಿ ಕುಳಿತಿರೋ ಪ್ರಜ್ವಲ್ ಇವತ್ತು ಕೂಡ ಯಾಮಾರಿಸಿದ್ದಾರೆ. ಅದ್ಯಾವಾಗ ಬರ್ತಾರೆ ಅನ್ನೋದು ಇನ್ನೂ ನಿಗೂಢವಾಗಿದೆ. ದೇವನಹಳ್ಳಿಯಿಂದ ನವೀನ್ ಜೊತೆ ಮಂಜುನಾಥ್, TV9 ಹಾಸನ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಇವತ್ತು ಕೂಡ ತಿಮಿಂಗಿಲ ಕದನ ಮುಂದುವರೆದಿದೆ. ಸರ್ಕಾರದಲ್ಲಿ ದೊಡ್ಡ ತಿಮಿಂಗಿಲ ಇದೆ ಎಂದಿದ್ದ HDK ವಿರುದ್ಧ ಪರಮೇಶ್ವರ್ ಕುಟುಕಿದ್ದಾರೆ. ತಿಮಿಂಗಿಲ ಯಾರು ಅಂತ ಹೇಳಿದ್ರೆ ಎಲ್ಲವೂ ಮುಗಿದು ಹೋಗುತ್ತಲ್ವಾ ಅಂತ ಕುಟುಕಿದ್ದಾರೆ. ಇತ್ತ ಜೈಲಿನಿಂದ ಹೊರಬಂದ HD ರೇವಣ್ಣ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಆ ದೊಡ್ಡ ತಿಮಿಂಗಿಲ ಸರ್ಕಾರದಲ್ಲಿ ಹೇಳಿಬಿಟ್ರೆ ಮುಗಿದೇ ಹೋಗ್ತದೆ. ತಿಮಿಂಗಿಲ ಯಾರು ಯಾರು ಬೇಕು ಅವ್ರು ಹಿಡಿದು ಪಡೆದು ಎಲ್ಲರನ್ನೂ ತಂದು ಒಳಗಾಕಿ ಅವರನ್ನು ನುಂಗ್ಕೊಳ್ಳಿ. ತಿಮಿಂಗಿಲ ಪ್ರಜ್ವಲ್ ಪೆನ್ಡ್ರೈವ್ನ ಮಾತಿನ ಸಮರದ ಹೊಸ ಮಗ್ಗುಲಿದ್ದು ನಿನ್ನೆ ಶುರುವಾದ ತಿಮಿಂಗಿಲ ಕದನ ಇವತ್ತು ಮತ್ತೊಂದು ಹಂತಕ್ಕೆ ತಲುಪಿದೆ. ಸರ್ಕಾರದಲ್ಲೇ ದೊಡ್ಡ ತಿಮಿಂಗಿಲ ಇದೆ ಅಂತ HD ಕುಮಾರಸ್ವಾಮಿ ಹೇಳಿದ್ರು. ಇವತ್ತು ಕೂಡ ತಿಮಿಂಗಿಲ ವಾಕ್ಸಮರ ಮುಂದುವರೆದಿದೆ. ಕಾಂಗ್ರೆಸ್ ಮೈತ್ರಿ ನಾಯಕರ ನಡುವೆ ತಿಮಿಂಗಿಲ ಕದನ. ತಿಮಿಂಗಿಲ ಹೊರ ಬರಲೇಬೇಕಲ್ವಾ ಎಂದ ಆರ್ ಅಶೋಕ್. ಕಾಂಗ್ರೆಸ್ ಹಾಗೂ JDS BJP ನಾಯಕರ ನಡುವೆ ವಾಕ್ ಪ್ರಹಾರ ನಡೀತಾ ಇದೆ. ದೊಡ್ಡ ತಿಮಿಂಗಿಲ ಇದೆ ಅಂತ ಮಾಜಿ CM ಕುಮಾರಸ್ವಾಮಿ ಹೇಳಿದ್ರು. ಈ ಬಗ್ಗೆ ಮಾತನಾಡಿದ್ದ DK, ತಿಮಿಂಗಿಲ ಹಿಡಿದು ಬಡಿದು ನುಂಗಿಕೊಳ್ಳಲಿ ಅಂತ ಹೇಳಿದ್ರು. ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಯಾರು ಬೇಕು ಅವ್ರು ಹಿಡಿದು ಪಡೆದು ಎಲ್ಲರನ್ನೂ ತಂದು ಒಳಗಾಕಿ ಅವರನ್ನು ನುಂಗ್ಕೊಳ್ಳಿ. ತಿಮಿಂಗಿಲ ಸಮುದ್ರದಲ್ಲಿ ಇದ್ರೂ ಕೂಡ ಒಂದಲ್ಲ ಒಂದ್ಸರಿ ಆಕ್ಸಿಜನ್ಗೋಸ್ಕರ ಮೇಲೆ ಬಂದೇ ಬರ್ತೈತಲ್ಲ, ಅವಾಗ ಗೊತ್ತಾಗ್ತೈತೆ. ಆಕ್ಸಿಜನ್ಗೆ ಬಂದಾಗ ಮೇಲೆ ಬಂದಾಗ ತಿಮಿಂಗಿಲ ಯಾವ ತಿಮಿಂಗಿಲ, ಅದು ಕಾಂಗ್ರೆಸ್ JDS ಅಂತ ಗೊತ್ತಾಗ್ತದೆ. ತಿಮಿಂಗಿಲ ಯಾರೆಂದು ಹೇಳಿದ್ರೆ ಎಲ್ಲ ಮುಗಿಯುತ್ತದೆ. ಪರಂ ವಾಗ್ದಾಳಿ. ಸರ್ಕಾರದಲ್ಲಿಯೇ ದೊಡ್ಡ ತಿಮಿಂಗಿಲ ಇದೆ ಎಂದಿರುವ HDK ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಗರಂ ಆಗಿದ್ದಾರೆ. ತಿಮಿಂಗಿಲ ಯಾರೆಂದು ಹೇಳಿದ್ರೆ ಎಲ್ಲವೂ ಮುಗಿದು ಹೋಗುತ್ತದೆ ಅಂತ ಮಾತಿನಲ್ಲೇ ಚಾಟಿ ಬೀಸಿದ್ದಾರೆ. ಈ ದೊಡ್ಡ ತಿಮಿಂಗಿಲ ಅಂದ್ರಲ್ಲ,
ಆ ತಿಮ್ಮಿಂಗಲ ಹಿಡಿದ್ರೆ ನಿಮಗೆಲ್ಲ ಹೊರಗೆ ಬರ್ತದೆ. ಆ ತಿಮ್ಮಿಂಗಲ ಇಟ್ಕೊಂಬಿಟ್ಟು ಸಣ್ಣ ತಿಮ್ಮಿಂಗಲ ಎಲ್ಲಿ ಹಿಡಿಯೋಕ್ಕಾಯ್ತದೆ ನೀವು? ಆ ದೊಡ್ಡ ತಿಮ್ಮಿಂಗಲ ಎಲ್ಲ ತಿಂದಾಕಿದೆಯಲ್ಲ, ಸರ್ಕಾರದ ಭಾಗ ಆಗಿದೆ. ಅದರಿಂದಲೇ ಅದಕ್ಕೆ ಹಿಡಿತಾ ಇರೋದು ನಾನು. ಆ ದೊಡ್ಡ ತಿಮ್ಮಿಂಗಲ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಮ್ಮಿಂಗಲನ? ಅದೇ ಗೊತ್ತಿದ್ರೆ ಹೇಳ್ಬೋದಲ್ಲ, ಹೇಳಿಬಿಟ್ರೆ ಮುಗ್ದೇ ಹೋಗ್ತದೆ. ತಿಮ್ಮಿಂಗಲ ಯಾರು ಅಂತ ಅವರೇ ಹೇಳಿಬಿಟ್ರೆ ಇದೆಲ್ಲ ಮುಗ್ದೇ ಹೋಗುತ್ತೆ. ಗೊತ್ತಿದ್ರೆ ಅವ್ರಿಗೆ ತಿಮ್ಮಿಂಗೆಲ್ಲ ಇದ್ದಾರೆ ಅಂತ ಗೊತ್ತಿದೆ ಅವರಿಗೆ, ಅದನ್ನ ಹೇಳದೇ ಇರೋದೇ ತಪ್ಪಲ್ವಾ? ಪ್ರಾಮಾಣಿಕತೆಯಿಂದ ಹೇಳಿಲ್ಲ, ಕಿಂಡಲ್ ಮಾಡಲು ಹೇಳಿದ್ದಾರೆ. ಡಿಸಿಎಂ ಡಿಕೆ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ. ನನಗೂ ಹೊಟ್ಟೆ ಉರಿ ಪಾಪ, ಐ ಫೀಲ್ ಸಾರಿ ಫಾರ್ ಇಟ್. ನನಗೂ ಪಾಪ ಆಗಬಾರ್ದು, ಒಂದು ದೊಡ್ಡ ಕುಟುಂಬ ಇವೆಲ್ಲ ಆಗಬಾರ್ದು ಅಂತ ನನಗೂ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಐ ಫೀಲ್ ಸಾರಿ ಫಾರ್ ಇಟ್. ಅವ್ರಿಗೆ ನಮ್ಮ ಮೇಲೆ ಏನಾದ್ರು ಬಯಸ್ಕೊಳ್ಳಿ, ನನಗೆ ಯಾವ ಕಾರಣಕ್ಕೂ ಕೆಟ್ಟ ಬಯಸೋನಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ಅದು ಇನ್ಸಲ್ಟ್ ಮಾಡೋಕ್ಕೆ, ಅದು ಕಿಂಡ್ಲ್ ಮಾಡೋಕ್ಕೆ ಹಂಗೆ ಹೇಳ್ತಾ ಇರೋದು ಅಷ್ಟೇ. ಪ್ರಾಮಾಣಿಕವಾಗಲ್ಲ. ಅವ್ರು ಖುಷಿ ಪಟ್ಟಿದ್ದಾರೆ. ರೇವಣ್ಣ ಹೋದಾಗ ಭಾಳ ಖುಷಿ ಪಟ್ಟಿರೋರು ಅಂದರೆ ಕಾಂಗ್ರೆಸ್ ಅವರು. ರೇವಣ್ಣ ಟೆಂಪಲ್ ರನ್, ಹಿರಿಯ ವಕೀಲರೊಂದಿಗೆ ಸಮಾಲೋಚನೆ. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ 6 ದಿನದಿಂದ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ನಿನ್ನೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಜೈಲಿನಿಂದ ಹೊರಬಂದ ಬಳಿಕ ರೇವಣ್ಣ ಟೆಂಪಲ್ ರನ್ ಮಾಡ್ತಿದ್ದಾರೆ. ಈ ನಡುವೆ ಬೆಂಗಳೂರಿನ ಬನಶಂಕರಿಯಲ್ಲಿ ರೇವಣ್ಣ ಹಿರಿಯ ವಕೀಲರೊಂದಿಗೆ ಚರ್ಚೆ ನಡೆಸಿದ್ದಾರೆ. ಮುಂದಿನ ಕಾನೂನು ಹೋರಾಟದ ಸಮಾಲೋಚನೆ ನಡೆಸಿದ್ದಾರೆ. ಇನ್ನು ಟಿವಿ9 ಜೊತೆ ಮಾತನಾಡಿರೋ ರೇವಣ್ಣ, ನಾನೇನು ತಪ್ಪು ಮಾಡಿಲ್ಲ, ಎಲ್ಲ ದೇವರಿಗೆ ಬಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಷಡ್ಯಂತ್ರದ ಬಗ್ಗೆ ಮಾತನಾಡಲ್ಲ ಎಂದಿದ್ದಾರೆ. ನಾನು ಎಲ್ಲೂ ಹೋಗೋದಿಲ್ಲ ಸರ್. ಇವತ್ತು ನನ್ನ ಎಲ್ಲ ಜಿಲ್ಲೆಯ ರಾಜ್ಯ ಜನತೆಗೆ ಇಷ್ಟೇ, ಯಾವುದೇ ಥರ ಇವತ್ತು ಇದನ್ನು ಸಂಭ್ರಮ ಆಚರಣೆ ಮಾಡೋಕ್ಕೆ ಹೋಗಬೇಡಿ. ಇವತ್ತು ನಾನು ನ್ಯಾಯಾಲಯಕ್ಕೆ ತಲೆಬಾಗಿದ್ದೀನಿ. ಏನೇ ನಾನು ತಪ್ಪು ಮಾಡಿಲ್ಲ, ಎಲ್ಲ ದೇವರಿಗೆ ಬಿಟ್ಟಿದ್ದೀನಿ ಅಷ್ಟೇ. ನಾನು ಇನ್ನೇನು ಹೇಳಲ್ಲ. ಇವತ್ತು ಪ್ರಕರಣದಲ್ಲಿ ಷಡ್ಯಂತ್ರ ಆಗಿದೆ ಅಂತೇಳಿ ಒಂದಷ್ಟು ಆರೋಪ ಸರ್. ಷಡ್ಯಂತ್ರ ಆಗಿದೆ, ನಾನು ಅದೇನು ಹೇಳೋದು, ಏನು ಹೇಳಿ. ಒಟ್ನಲ್ಲಿ ಜೈಲು ಹಕ್ಕಿಯಾಗಿದ್ದ ರೇವಣ್ಣ ಕೊಂಚ ರಿಲೀಫ್ ಆಗಿದ್ದಾರೆ. ಮತ್ತೊಂದು ಕಡೆ ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಇವೆರಡೂ ವಿಚಾರ ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಚರ್ಚೆ ಹುಟ್ಟು ಹಾಕ್ತಾ ಇದೆ. ಬ್ಯೂರೋ ರಿಪೋರ್ಟ್, ಟಿವಿ9. ಇನ್ನು ಜೂನ್ 4ರ ಲೋಕಸಭಾ ಚುನಾವಣಾ ಫಲಿತಾಂಶದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಆದರೆ ಜೂನ್ 4ರ ಬಳಿಕ ನಮ್ಮ ರಾಜ್ಯದಲ್ಲಿ ಏನಾಗುತ್ತೆ, ಸರ್ಕಾರದಲ್ಲಿ ಏನಾದ್ರು ಬದಲಾವಣೆ ಆಗ್ಬಿಡುತ್ತಾ ಅನ್ನೋ ಪ್ರಶ್ನೆಯೂ ಎದ್ದಿದೆ. ಯಾಕಂದ್ರೆ ಮಹಾರಾಷ್ಟ್ರ ಸಿಎಂ ಏಕನಾಥ ಶಿಂಧೆ ಆಡಿರುವಂತಹ ಆಪರೇಷನ್ ಮಾತೀಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನ सृष्टिसिದೆ. आमच्याकडे पण नाथ ऑपरेशन करायचं आहे. नाथ ऑपरेशन म्हणजे काय? पहिले तुम्ही केलं ते एकनाथ शिंदे, एकनाथ म्हणजे नाथ ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ಇದೇ ಮಹಾರಾಷ್ಟ್ರ ಸಿಎಂ ಏಕನಾಥ ಶಿಂಧೆ ಆಡಿರುವ ಇದೇ ಮಾತೀಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. ಕರ್ನಾಟಕದಲ್ಲಿ ಆಪರೇಷನ್ ಮಾಡಲು ನನಗೆ ಆಮಂತ್ರಣ ನೀಡಿದ್ದಾರೆಂಬ ಏಕನಾಥ ಶಿಂಧೆ ಹೇಳಿಕೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಡ್ತಿದ್ದಾರೆ. ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದ ಸಚಿವ ಎಂಬಿ ಪಾಟೀಲ್ ಹಲವು ವಿದ್ಯಮಾನಗಳ ಬಗ್ಗೆ ಚರ್ಚಿಸಿದ್ದಾರೆ. ಇದೇ ವೇಳೆ ಏಕನಾಥ ಶಿಂಧೆ ಹೇಳಿಕೆ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಇನ್ನು ಶಿಂಧೆ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಎಂಬಿ ಪಾಟೀಲ್, ಚುನಾವಣೆ ನಂತರ ಮಹಾರಾಷ್ಟ್ರ ಸರ್ಕಾರವೇ ಬೀಳಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. 2/3 ಅಂದ್ರೆ 90 ಶಾಸಕರು ಬೇಕು. ಅದನ್ನ ಹುಡುಗಾಟ ತಿಳ್ಕೊಂಡಿದ್ದಾರೆ ಅವರು. ಏಕನಾಥ್ ಶಿಂಧೆ ಚುನಾವಣೆ ಮುಗಿದ ಮೇಲೆ ನೀವು ಬರೆದಿಟ್ಕೊಳ್ಳಿ, ಏಕನಾಥ್ ಶಿಂಧೆ ಶಿವಸೇನಾ ನಿರ್ಣಾಮ ಆಗ್ತದೆ. ಆಮೇಲೆ ನಮ್ಮ ಅಜಿತ್ ಪವಾರ್ ಅವರ NCP ನಿರ್ಣಾಮ ಆಗ್ತದೆ. ಅವ್ರು ನಮ್ಮಲ್ಲಿ ಏನೂ ಮಾಡ್ಕೊಳಕ್ಕಾಗಲ್ಲ. ನಾವೊಂದು 5 ಮಂದಿ MLA ಕೂಡ ಏಕನಾಥ್ ಶಿಂಧೆಗೆ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಒಂದು ದೊಡ್ಡ ತೀರ್ಮಾರ್ಗ ಅಲ್ಲೇ ಏನು ಕಡಿಯೋದಾಗಲ್ಲ. ಅವನಿಗೆ ಇಲ್ಲಿ ಬಂದು ಏನು ಕಡಿತಾನ ಅವಾಗ ಗಂಡಸಿದ್ರು ಬಂದು ಸರ್ಕಾರ ಮಾಡಂತ ಹೇಳ್ರಿ ನೋಡಮ್ಮ. ಏಕನಾಥ್ ಶಿಂಧೆಗೆ ಅವ ಏನಾದ್ರು ಗಂಡಸಿದ್ದ ಏನು ಸ್ಟೇಟ್ಮೆಂಟ್ ಕೊಟ್ಟಾನ, ಬಂದ್ ಗೆಲ್ಸಿಂದ ಒಂದು 4 ಮಂದಿ MLA ಕರ್ಕೊಂಡು ಹೋಗಂತೇಳಿ. ಕೈ ನಾಯಕರು ಸರ್ಕಾರವನ್ನ ಟಚ್ ಮಾಡೋಕೆ ಆಗಲ್ಲ ಅಂತಿದ್ದಾರೆ. ಆದ್ರೆ ಚುನಾವಣೆ ಮುಗಿಯಲಿ ಕಾಂಗ್ರೆಸ್ ಶಾಸಕರೇ ಸರ್ಕಾರ ಬೀಳಿಸ್ತಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ.
ಪಾರ್ಲಿಮೆಂಟ್ ಚುನಾವಣೆ ಆಗಲಿ, ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಎಲ್ಲನೂ ಕೂಡ ಏನಾಗುತ್ತೆ ಅನ್ನೋದು ಅದು ಬೀದಿಗೆ ಬಂದೇ ಬರ್ತೈತೆ. ಯಾಕಾದರೂ ಕಾಂಗ್ರೆಸ್ ಗೆಲ್ತು ಅಂತ ಕಾಂಗ್ರೆಸ್ ಶಾಸಕರಿಗೆ ಅನಿಸ್ಬಿಟ್ಟಿದೆ. ಆ ಪರಿಸ್ಥಿತಿ ಇದೆ. ಕಾಂಗ್ರೆಸ್ ಅವರೇ ಸರ್ಕಾರವನ್ನು ಬೀಳಿಸ್ತಾರೆ. ಅದಕ್ಕೆ ಬೇರೆ ಪಾರ್ಟಿಯವ್ರು ಬೇಕಾಗಿಲ್ಲ. ಕಾಂಗ್ರೆಸ್ ಅವರು ಬೇಕಾದ ಜನ ರೆಡಿಯಾಗಿ ನಿಂತಿದ್ದಾರೆ ಬೀಳಿಸೋದಕ್ಕೆ ಸರ್ಕಾರ. ಯಾವ ಭಾರದಿಂದ ಕುಸಿಯುತ್ತೆ ಅನ್ನೋದು ನೋಡೋಣ. ಅದು ಡಿ ಕೆ ಶಿವಕುಮಾರ್ ಅವರ ಭಾರದಿಂದ ಕುಸಿತದೋ, ಮುಖ್ಯಮಂತ್ರಿಗಳ ಭಾರದಿಂದ ಈ ಸರ್ಕಾರ ಕುಸಿತದೋ ಅನ್ನೋದನ್ನ ಬಿಜೆಪಿ ಕಾದು ನೋಡ್ತಾ ಇದೆ. ಅವರ ಭಾರದಿಂದ ಕುಸಿತಾ ಇರುವಂತ ಸಂದರ್ಭದಲ್ಲಿ ನಾವು ಅದನ್ನು ನೋಡ್ತೇವೆ. ಒಂದು ಸರ್ಕಾರ ಅದರದೇ ಭಾರದಿಂದ ಕುಸಿತಾ ಇದ್ದದನ್ನು ನೋಡಿದಾಗ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ನಾವೇನು ಸುಮ್ಮನೆ ಕುತ್ಕೊಳ್ಳಿಕ್ಕೆ ತಯಾರಿಲ್ಲಲ್ಲ. ಜೂನ್ 4ರಂತ ಎಲ್ಲರ ಚಿತ್ತ ನೆಟ್ಟಿದ್ದು ಫಲಿತಾಂಶ ಏನಾಗುತ್ತೆ ಅನ್ನೋದನ್ನೇ ಕಾಯ್ತಿದ್ದಾರೆ. ಫಲಿತಾಂಶದ ಬಳಿಕ ರಾಜ್ಯದಲ್ಲೂ ಬದಲಾವಣೆ ಬಿರುಗಾಳಿ ಬೀಸುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ವಿಧಾನ ಪರಿಷತ್ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಲೋಕಸಭೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ 6 ಸೀಟ್ನಿಂದ ಶುರುವಾದಂತ ಚೌಕಾಶಿ 3 ಸೀಟ್ಗೆ ಬಂದು ನಿಂತಿತ್ತು. ಇದೀಗ ಪರಿಷತ್ನಲ್ಲೂ ಸೀಟು ಹಂಚಿಕೆ ಸಮರ ಶುರುವಾಗಿದೆ. ಮತ್ತೊಂದು ಕಡೆ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟುವ ಆತಂಕ ಎದುರಾಗಿದೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಮೇಲ್ಮನೆ ಟಿಕೆಟ್ ಮೇಲಾಟ. ದಕ್ಷಿಣ ಶಿಕ್ಷಣ ಕ್ಷೇತ್ರದ ಮೈತ್ರಿ ಟಿಕೆಟ್ ಯಾರಿಗೆ? ಜೂನ್ 3ರಂದು ವಿಧಾನ ಪರಿಷತ್ನ 6 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ನಾಮಪತ್ರ ಸಲ್ಲಿಕೆಗೆ ನಾಳೆ ಕೊನೆ ದಿನವಾಗಿದ್ದು ಇವತ್ತು ಮಹತ್ವದ ಬೆಳವಣಿಗೆ ನಡೆದಿದೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರ ದೋಸ್ತಿಗಳಾದ ಬಿಜೆಪಿ ಜೆಡಿಎಸ್ಗೆ ತಲೆನೋವಾಗಿದೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಿಸಿದ್ದ ಬಿಜೆಪಿ ಬಳಿಕ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಆದರೆ ಬಿಜೆಪಿ ಇದನ್ನ ಇನ್ನೂ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಹೀಗಾಗಿ ನಾನೇ ಅಭ್ಯರ್ಥಿ ಎಂದು ಹೇಳುತ್ತಿರುವ ಬಿಜೆಪಿ ಘೋಷಿತ ಅಭ್ಯರ್ಥಿ ನಿಂಗರಾಜೇಗೌಡ ಇಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಿಂಗರಾಜೇಗೌಡ ಹೇಳುತ್ತಿರುವ ಪ್ರಕಾರ ಇನ್ನೂ ಬಿಜೆಪಿ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿಲ್ಲ. ಮತ್ತೊಂದೆಡೆ ಬಿಜೆಪಿ ಕೂಡ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಬಗ್ಗೆ ಇನ್ನು ಮಾತುಕತೆ ನಡೆಯುತ್ತಿದೆ ಎಂದು ಹೇಳಿದೆ. ಇಲ್ಲ, ಖಂಡಿತ ನನಗಿರೋ ಮಾಹಿತಿ ಪ್ರಕಾರ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ NDA ಮೈತ್ರಿ ಅಭ್ಯರ್ಥಿಯಾಗಿ ನಾನು ಇರ್ತೇನೆ. ಬಿಜೆಪಿಯಿಂದ ನಾಳೆ ಬೇಫಾರನ್ನು ಆದರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ವಿವೇಕಾನಂದಾಗಿ ಬಿ ಫಾರಂ ನೀಡಲಾಗಿದೆ. ಹೀಗಾಗಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಎನ್ನುವುದು ಕುತೂಹಲ ಮೂಡಿಸಿದೆ. ಮತ್ತೊಂದೆಡೆ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಹೊರಗಿನವರಿಗೆ ಟಿಕೆಟ್ ನೀಡಲಾಗಿದ್ದು ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಹೀಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಉಡುಪಿ ಮಾಜಿ ಶಾಸಕ ರಘುಪತಿ ಭಟ್ ಘೋಷಿಸಿದ್ದಾರೆ. ರಘುಪತಿ ಭಟ್ ಮನವೊಲಿಕೆಗೆ ರಾಜ್ಯ ಬಿಜೆಪಿ ನಾಯಕರು ಪ್ರಯತ್ನದಲ್ಲಿದ್ದಾರೆ. ನಾವು ಈಗಾಗಲೇ ಪಕ್ಷದಲ್ಲಿ ಯಾರು ಟಿಕೆಟ್ ಅವಕಾಶಿತ ವಂಚಿತರಿದ್ದಾರೆ ಅಂಥವರು ಅಸಮಾಧಾನ ಆಗಿರುವಂಥದ್ದು ನಿಜ. ಅವ್ರನ್ನ ಸಮಾಧಾನ ಪಡಿಸುವಂಥ ಮತ್ತು ಅವ್ರನ್ನ ಮನವೊಲಿಸುವಂಥ ಕಾರ್ಯಕ್ಕೆ ನಾನೇ ಸ್ವತಃ ರಘುಪತಿ ಭಟ್ರನ್ನ ಭೇಟಿ ಮಾತಾಡಿದ್ದಾನೆ. ನನಗೆ ವಿಶ್ವಾಸ ಇದೆ ಪಕ್ಷದ ವಿರುದ್ಧ ಸ್ಪರ್ಧೆ ಮಾಡುವಷ್ಟರ ಮಟ್ಟಿಗೆ ಅವರು ಮುಂದೆ ಹೋಗೋದಿಲ್ಲ ಅನ್ನುವಂಥ ವಿಶ್ವಾಸ ನನಗೆ. ಒಟ್ಟಾರೆಯಾಗಿ ಕರಾವಳಿಯಲ್ಲಿ ರಘುಪತಿ ಭಟ್, ಇತ್ತ ಮೈಸೂರಿನಲ್ಲಿ ಬಿಜೆಪಿ ಘೋಷಿತ ಅಭ್ಯರ್ಥಿ ನಿಂಗರಾಜೇಗೌಡ ಮತ್ತು ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ ಶ್ರೀಕಂಠೇಗೌಡ ಇಬ್ಬರು ಪಕ್ಷೇತರ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದ್ರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗೆ ಸಮಸ್ಯೆ ಎದುರಾಗಲಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಇನ್ನು ದೇಶದಲ್ಲಿ 4ನೇ ಹಂತದ ಮತದಾನ ಮುಗಿದಿದೆ. ರಾಜಕೀಯ ಪಕ್ಷಗಳು ಗೆಲುವಿನ ಲೆಕ್ಕಾಚಾರದಲ್ಲಿ ಮುಳುಗಿವೆ. ಯಾರಿಗೆಷ್ಟು ಮತ ಬಿದ್ದಿವೆ ಅನ್ನುವಂತ ಬಿಸಿ ಬಿಸಿ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ. ಬಿಜೆಪಿ 400 ಪಾರ್ ಅಂತ ಹೇಳ್ತಾ ಇದ್ರೆ, ಇತ್ತ ಕಾಂಗ್ರೆಸ್ ನಾಯಕರು ಈ ಬಾರಿ ನಮ್ಮದೇ ಸರ್ಕಾರ ಅನ್ನೋ ವಿಶ್ವಾಸದ ಮಾತುಗಳನ್ನು ಆಡ್ತಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ನಡುವೆ 400 ಕ್ಷೇತ್ರಗಳ ಕದನ. ಈ ಬಾರಿ ಇಂಡಿಯಾ ಸರ್ಕಾರ ಎಂದ ಖರ್ಗೆ. 4 ಹಂತಗಳ ಮತದಾನ ಮುಗಿದ ಹೊತ್ತಲ್ಲೇ 400 ಕ್ಷೇತ್ರ ಗೆಲ್ಲುವ ಕದನ ಶುರುವಾಗಿದೆ. ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಅಖಿಲೇಶ್ ಯಾದವ್ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. NDA ಹಾಗೆ ಪ್ರಧಾನಿ ಮೋದಿ ವಿರುದ್ಧ ವಾಗ್ಬಾಣ ಬಿಟ್ಟಿದ್ದಾರೆ. ಈ ವೇಳೆ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ, ಹಿಂದೂಸ್ತಾನದ ಜನ ಮೋದಿಗೆ ವಿದಾಯ ಹೇಳೋದಕ್ಕೆ ನಿರ್ಧರಿಸಿದ್ದಾರೆ. ಜೂನ್ 4ರಂದು ಇಂಡಿಯಾ ಒಕ್ಕೂಟ ಹೊಸ ಸರ್ಕಾರ ರಚನೆ ಮಾಡುತ್ತೆ ಅಂತ ಹೇಳಿದ್ರು. हिंदुस्तान की जनता ने मोदी जी की विदाई तय कर दी है. मैं विश्वास के साथ कह सकता हूं 4 जून को इंडिया गठबंधन
नई सरकार बनाने जा रही है। ಬಿಜೆಪಿ 140 ಕ್ಷೇತ್ರಗಳಿಗೆ ಕುಸಿಯಲಿದೆ ಅಖಿಲೇಶ್ ಭವಿಷ್ಯ. ಇದೇ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಖಿಲೇಶ್ ಯಾದವ್ ಸರ್ಕಾರ ರಚಿಸುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟೇ ಅಲ್ಲದೆ ದೇಶದ 140 ಕೋಟಿ ಜನ ಬಿಜೆಪಿ 140 ಕ್ಷೇತ್ರಗಳಿಗೆ ಕುಸಿಯುವಂತೆ ಮಾಡ್ತಾರೆ ಅಂತ ಹೇಳಿದ್ರು. 140 करोड़ की जनता भारतीय जनता पार्टी को 140 सीटों के लिए भी तरसा देगी। भारतीय जनता पार्टी का रथ फंस नहीं गया है, धस गया है। ಕಾಂಗ್ರೆಸ್ಗೆ ವಿಪಕ್ಷ ಸ್ಥಾನವೂ ಸಿಗೋದಿಲ್ಲ, ಮೋದಿ ಕಿಡಿ. ಅತ್ತ ಇಂಡಿಯಾ ಮೈತ್ರಿಕೂಟದ ನಾಯಕರು ಗೆಲ್ಲುವ ವಿಶ್ವಾಸದಲ್ಲಿದ್ರೆ ಇತ್ತ ಪ್ರಧಾನಿ ಮೋದಿ ವಿಪಕ್ಷಗಳ ಕಾಲೆಳೆದಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವ್ಯಂಗ್ಯವಾಡಿರುವ ಮೋದಿ ಅವರಿಗೆ ವಿಪಕ್ಷ ಸ್ಥಾನ ಕೂಡ ಸಿಗೋದು ಕಷ್ಟ ಅಂತ ಲೇವಡಿ ಮಾಡಿದ್ದಾರೆ. इंडी गठबंधन का जो मुख्य दल है कांग्रेस, वो कांग्रेस इतनी बुरी तरह हार रही है, इतनी बुरी तरह हार रही है कि उनके लिए मान्य विपक्ष बनना भी मुश्किल है। ಸೆಪ್ಟೆಂಬರ್ 17ರಂದು ಮೋದಿ ನಿವೃತ್ತಿ ಆಗ್ತಾರೆ ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವ್ಯಂಗ್ಯವಾಡಿದ್ದರು. ಇದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿರುಗೇಟು ಕೊಟ್ಟಿದ್ದಾರೆ. 2029ರ ಚುನಾವಣೆಯ ನೇತೃತ್ವವನ್ನು ಮೋದಿಯೇ ವಹಿಸಿಕೊಳ್ಳಲಿದ್ದಾರೆ ಅಂತ ಮತ್ತೊಮ್ಮೆ ಸ್ಪಷ್ಟನೆ ನೀಡಿದ್ದಾರೆ. और मैं कई बार स्पष्ट कर चुका हूं, फिर से स्पष्ट करना चाहता हूं, 29 तक मोदी जी ही रहेंगे और केजरीवाल आपके लिए कोई अच्छा समाचार नहीं है। 29 के बाद भी मोदी जी ही हमारे चुनाव अभियानों का नेता है, उनके नेतृत्व में ही हम चुनाव लड़ेंगे। ಸೋನಿಯಾ ಗಾಂಧಿ ಎಂಪಿ ಫಂಡ್ನ 70% ಹಣವನ್ನ ಅಲ್ಪಸಂಖ್ಯಾತರಿಗೆ ಖರ್ಚು ಮಾಡಿದ್ದಾರೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗಂಭೀರ ಆರೋಪ ಮಾಡಿದರು. ಇದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಎಂಪಿ ಫಂಡ್ ಸಿಗೋದೇ 5 ಕೋಟಿ ರೂಪಾಯಿ, ಆದ್ರೆ ನೀವು ಶ್ರೀಮಂತರ 16 ಲಕ್ಷ ಕೋಟಿ ಮನ್ನಾ ಮಾಡಿದ್ದೀರಿ ಅಂತ ಅಮಿತ್ ಶಾ ವಿರುದ್ಧ ಗುಡುಗಿದ್ದಾರೆ. 70% से ज्यादा सांसद राशि माइनॉरिटी में खर्च करने का काम सोनिया गांधी जी ने किया है। एमपी फंड क्या रहता 5 करोड़ रुपए, अरे 16 लाख करोड़ रुपए तुम अमीरों का माफ कर रहे हो। मैडम सोनिया गांधी जी सबके लिए ख्याल रखती है, इनके जैसा नहीं, और तोड़फोड़ की राजनीति नहीं करती है। ಹಿಂದೂ ಮುಸ್ಲಿಂ ಬಗ್ಗೆ ಮಾತಾಡಲ್ಲ ಎಂದ ಮೋದಿಗೆ ಕಾಂಗ್ರೆಸ್ ತಿರುಗೇಟು. ಹಿಂದೂ ಮುಸ್ಲಿಮರ ಕುರಿತ ಮೋದಿ ಹೇಳಿಕೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಖಾಸಗಿ ಚಾನೆಲ್ ಒಂದರ ಸಂದರ್ಶನದಲ್ಲಿ ಮಾತನಾಡಿದ ಮೋದಿ, ನಾನು ಹಿಂದೂ ಮುಸ್ಲಿಂ ಬಗ್ಗೆ ಮಾತಾಡಲ್ಲ, ಇದು ನನ್ನ ಸಂಕಲ್ಪ. ಮಾತನಾಡಿದ ದಿನ ನಾನು ಸಾರ್ವಜನಿಕ ಜೀವನದಲ್ಲಿ ಇರೋದಕ್ಕೆ ಅನರ್ಹ ಅಂತ ಪ್ರಧಾನಿ ಮೋದಿ ಹೇಳಿಕೆಯನ್ನ ನೀಡಿದ್ದರು. ವಿಪಕ್ಷ ನಾಯಕರು ಇದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. प्रधानमंत्री का पूरा प्रचार हिंदू मुस्लिम करके रहा है, सब लोग जानते हैं, सब लोगों ने देखा है, सुना है, पढ़ा है, और आज कहते हैं कि अगर मैं हिंदू मुस्लिम की राजनीति करता हूं, मुझे सार्वजनिक जीवन में रहना मैं लायक नहीं हूं, बिल्कुल लायक नहीं है। ಮಾತಿನ ಚಕಮಕಿಯ ನಡುವೆ ನಾಯಕರು ದೇಶದ ಹಲವೆಡೆ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಪ್ರಧಾನಿ ಮೋದಿ ಮಹಾರಾಷ್ಟ್ರದಲ್ಲಿ ರ್ಯಾಲಿ ಮಾಡಿದ್ರೆ ಅತ್ತ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಮತ ಶಿಕಾರಿಗಿಳಿದಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.